ವರ್ಷ ಬಿಡಾದ ನಿದ್ದಿನೇ ಮಾಡಿಲ್ಲ ಅಂತ ಅನ್ಸುತ್ತ ನನಗ. ಚಿಂತಿದಾಗ ಎಲ್ಲಿ ಟೈಮ್ ಆಗ್ತೋ ಅಪ್ಪರ ಅಂಕಿತ ಮುಂಚೆ ಬರ್ತಾರ ಅಂತೇಳಿ ಗೊಂದಳದಾಗ ಜಲ್ದಿ ಅಂದ್ರೆ 5:10 ಬಂದಿರಿ, 5ಗೆ ಬಂದಿರಿ, 5:00ಗೆ ಬಂದಿರಿ. ಒಟ್ಟಾಗಿ ನಾ ಬರತಾನ ಒಬ್ಬರು ಏನಪ್ಪಾ ಅಂದ್ರ ನಾ ಬಂದಿರ ಯಾರು ಬಂದಿರ, ನಾನ್ ನನ್ಗಿಂತ ಮುಂಚೆನೆ ಬಂದಿರೋದು ಎಲ್ಲಾದ್ರೆ ಒಂದು ರಾಜನ ಗ್ರಾಮ ಆಗ್ತಾರೆ. ಸ್ವಲ್ಪ ಮಂದಿ ಏನ್ ಮಾಡ್ತಾರ, ಒಂದು 10-20 ಮಂದಿ ಮುಂಚೆ ಬಂದಿರ್ತಾರ. ಹಿಂದ್ಗಡೆ ಬಂದ್ಮೇಲೆ ಬ್ಯಾಂಡ್ ಸೌಂಡ್ ಕೇಳ ಓಡಿ ಬರೋ ಮಂದಿ ಇರ್ತಾರ. ಆದ್ರೆ ಇಲ್ಲಿ ಹೇಳದಪ್ಪ ಅಂದ್ರ ಎಲ್ಲರಿಗಿಂತ ಸ್ಪಷ್ಟವಾಗಿ ದಾರಿಕಾಯಿ ಅಂತ ಊರು ಅದು ನಮ್ಮ ರಾಜನ ಗ್ರಾಮದಾಗೆ ಬಹಳ ಯಾಕಪ್ಪ ಅಂದ್ರ ಚಂದ ಐತಲ್ರಿ, ಚಂದ ಅನ್ಸಲ್ಲ. ಇಷ್ಟು ಮುಂಜಾನೆ ಎದ್ದಿದ್ದು, ಬ್ರಹ್ಮಿ ಮುಹೂರ್ತದಾಗ ಜಳಕ ಮಾಡಿದ್ದು, ಬ್ರಹ್ಮಿ ಮುಹೂರ್ತ ಗುಡಿ ಬಂದಿದ್ದು, ಬ್ರಹ್ಮಿ ಮುಹೂರ್ತ ಸಂಕಲ್ಪ ಮಾಡಿದ್ದು, ಬ್ರಹ್ಮಿ ಮುಹೂರ್ತ ಪಾದಯಾತ್ರೆ ಚೆನ್ನಾಗಿದ್ದು. ಏನಪ್ಪಾ ಅಂದ್ರ ನಿಮ್ಗೆಲ್ಲಾ ಕಷ್ಟಗಳು ದೂರಾಗಿ ನೀವೇನ್ ಬೇಡ್ಕೋತೀರಿ ಅದು ಸಿದ್ಧಿಯಾಗುವಂತ ಸಮಯ ಇದು. ಇವತ್ತೇನದ ನಿಮ್ಮ ಮನಸ್ಸು ಹೆಂಗಪ್ಪ ಅಂದ್ರೆ ಏಕಾಗ್ರತೆ ಆಯ್ತು, ಮನಸ್ಸಿನಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿನೇ ಬರ್ಲಿಲ್ಲ, ಬರೀ ಪಾಸಿಟಿವ್ ಎನರ್ಜಿ ಐತಿ ಇವತ್ತು ಮನಸ್ಸಿನಾಗೆಲ್ಲ. ಒಂದೇನೋ ಖುಷಿ ಸಿಕ್ತು. ಆ ಖುಷಿ ಎಂಬ ಶಾಶ್ವತ ಇರೋ ಸಲಕ್ಕೆ ಏನಪ್ಪಾ ಅಂದ್ರ, ಯಾಕಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕಿರಿ ಹೇಳ್ತಲ್ಲ, ಅಪ್ಪರಿ ಅಪ್ಲಿಕೇಶನ್ ಹಾಕಿರಿ. ಯಾವ ಸಮಯಕ್ಕೆ ಹಾಕಿರಪ್ಪ ಅಂದ್ರೆ ಬ್ರಹ್ಮಿ ಮುಹೂರ್ತ ವೀರಾಂಜನೇಯ ಮಂಗಳಾರತಿ ಮುಖಾಂತರವಾಗಿ ಚಿಟ್ಟಿ ನೀವೆಲ್ಲ ಬರ್ದಿರಿ, ಬ್ರಹ್ಮಿ ಮುಹೂರ್ತಗೆ ಬರ್ದಿರಿ ನೀವೆಲ್ಲ. ಅಂದ್ರೆ 5 ಗಂಟೆಗೆ ಬರ್ದಿರಿ, ಯಾರು ಲಕ್ಷ್ಮೀ ಜಳಕ